ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ಇವರ ಮುಖದಲ್ಲಿ ನಗು, ಗುರಿ ಕಡೆ ಗಮನ ಎಂದು ತಪ್ಪಲ್ಲ. ಪ್ರೀತಿ ಕೊಟ್ಟರೆ ಪ್ರಾಣ ಕೊಡ್ತಾರೆ, ದ್ವೇಷಿಸಿದ್ರೆ ಬಾಣ ಬಿಡ್ತಾರೆ. ಜಗತ್ತೇ ಇವರ ವಿರುದ್ಧ ನಿಂತ್ಕೊಂಡ್ರು ಇವರ ತನವನ್ನು ಎಂದೂ ಬಿಟ್ಕೊಡಲ್ಲ. ಎಸ್, ಇವರು ಯಾರು ಗೊತ್ತಾ? ನಮ್ಮ ಧನುಸು ರಾಶಿಯವರು. ಎಸ್, ಈ ವಿಡಿಯೋದಲ್ಲಿ 2026 ಫೆಬ್ರವರಿ ತಿಂಗಳ ಧನುಸು ರಾಶಿಯವರ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಧನುಸು ರಾಶಿ 3 ನಕ್ಷತ್ರ, ಮೂಲ ನಕ್ಷತ್ರ, ಒಟ್ಟು 4 ಪಾದ, ಕೇತು ಅಧಿಪತಿ ಆಗ್ತಾರೆ. ಅದೇ ರೀತಿ ಪೂರ್ವಾಷಾಢ ನಕ್ಷತ್ರ, ಶುಕ್ರ ಅಧಿಪತಿ, ಒಟ್ಟು 4 ಪಾದ. ಅದೇ ರೀತಿ ಉತ್ತರಾಷಾಢ ನಕ್ಷತ್ರ, ರವಿ 1 ಪಾದ. ನೋಡಿ, ಈ ನಕ್ಷತ್ರಗಳ ಆಧಾರದ ಮೇಲೆ ಜೊತೆಗೆ ಕುಂಡಲಿಯ ಆಧಾರದ ಮೇಲೆ ಒಂದಷ್ಟು ಗುಣಲಕ್ಷಣಗಳು ಧನುಸು ರಾಶಿಯವರ ಹತ್ರ ಕಂಡುಬರುತ್ತೆ. ಮೂಲತಃ ಇವರು ಬೋಧನಾ ಅಂದರೆ ಟೀಚಿಂಗ್ ಜಾಬಲ್ಲಿ ಇರ್ತಾರೆ, ಲೆಕ್ಚರ್ಸ್ ಆಗಿರ್ತಾರೆ, ಜೊತೆಗೆ ಮೋಟಿವೇಶನ್ ಸ್ಪೀಚರ್ ಕೂಡ ಆಗಿರ್ತಾರೆ. ಇದಲ್ಲದೆ ಇವರು ನ್ಯಾಯವನ್ನು ಇಷ್ಟಪಡ್ತಾರೆ, ಅದೇ ರೀತಿ ಬದುಕ್ತಾ ಇರ್ತಾರೆ. ಸೊ ನ್ಯಾಯವಾದಿಗಳು, ಲಾಯರ್ಸ್ ಹೆಚ್ಚು ಜನ ಇಲ್ಲಿ ಸಿಗ್ತಾರೆ. ಇನ್ನು ಇವರು ಸ್ವಲ್ಪ ಟ್ರಾವೆಲ್ ಪ್ರಿಯರು. ಸೊ ಆಗಾಗ ಹತ್ರದಲ್ಲೇ ಎಲ್ಲರೂ ಒಂದು ಕಡೆ ಟ್ರಾವೆಲ್ ಹೋಗ್ತಾನೆ ಇರ್ತಾರೆ. ಹಾಗಾಗಿ ಈ ಟ್ರಾವೆಲ್ ಬ್ಲಾಗರ್ಸ್ ಮೀಡಿಯಾ ಅಂತ ಬಂದಾಗ ಜಾಸ್ತಿ ಜನ ಸಿಗ್ತಾರೆ. ಅದರ ಜೊತೆಗೆ ಟ್ರಾವೆಲ್ ಡಿಪಾರ್ಟ್ಮೆಂಟಲ್ಲಿ ಕೂಡ ತುಂಬ ಜನ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸ್ಪೆಷಲಿ ಈ ರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಇವರಿಗೆ ದೈವಬಲ, ದಿವ್ಯ ದೃಷ್ಟಿ ಎಲ್ಲವೂ ಚೆನ್ನಾಗೇ ಇರುತ್ತೆ. ಹಾಗಾಗಿ ಜ್ಯೋತಿಷ್ಯ, ವಾಸ್ತು ಈ ಥರದ ವಿಚಾರಗಳಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ, ಜಾಸ್ತಿ ಜನರು ಸಿಗ್ತಾರೆ. ಇನ್ನು ಮಠಾಧೀಶರು, ಮಠಾಧಿಪತಿಗಳು ಕೂಡ ಜಾಸ್ತಿ ಜನ ಕಾಣ್ತಾರೆ. ಸೊ ಇವ್ರಿಗೆ ಅಧಿಕಾರ ಅಂದರೆ ಇಷ್ಟ, ಅಧಿಕಾರ ಚಲಾಯಿಸೋದು ಕೂಡ ಅಂದರೆ ಇಷ್ಟ. ಹಾಗಾಗಿ ಕೆಲವು ಸರ್ಕಾರಿ ಅಧಿಕಾರಿಗಳು ಕೂಡ ಧನುಸು ರಾಶಿಯಲ್ಲಿ ಸಿಗ್ತಾರೆ. ಎಸ್, ಇದಿಷ್ಟು ಸಾಮಾನ್ಯವಾಗಿ ಕಂಡುಬರುವಂತಹ ಗುಣಲಕ್ಷಣಗಳು. ಪಾದಗಳ ಆಧಾರದ ಮೇಲೆ ಕೆಲವು ಕ್ಷೇತ್ರಗಳೆಲ್ಲ ಬದಲಾಗ್ಬೋದು, ಬಟ್ ಜನರಲ್ ಕ್ವಾಲಿಟೀಸ್ ಇದೇ ಥರ ಇರುತ್ತೆ. ಇಷ್ಟೆಲ್ಲ ಗುಣಲಕ್ಷಣಗಳನ್ನು ಹೊಂದಿರುವ ಧನುಸು ರಾಶಿಯವರಿಗೆ ಫೆಬ್ರವರಿ ತಿಂಗಳು ಹೇಗಿದೆ? ಎಸ್, ಮೊದಲನೇದಾಗಿ ಗ್ರಹಗಳ ಪ್ಲೇಸ್ಮೆಂಟ್ ನೋಡಿ. ಲಗ್ನದಿಂದ 2ನೇ ಮನೆ ಅಂದರೆ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ, ನಮ್ಮ ಮುಖ ಎಲ್ಲವನ್ನು ತಿಳಿಸೋದು 2ನೇ ಮನೆ. ಇಲ್ಲಿ ಮಕರ ರಾಶಿಯಲ್ಲಿ ಕುಜ ತುಂಬ ಸ್ಟ್ರಾಂಗ್ ಆಗಿ ಅಂದರೆ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾರೆ. ಅದು 23ನೇ ತಾರೀಕುವರೆಗೂ ಅಲ್ಲಿರ್ತಾರೆ. 23ನೇ ತಾರೀಕು ಆದಮೇಲೆ 3ನೇ ಮನೆಗೆ ಅಂದರೆ ಕುಂಭರಾಶಿಗೆ ಎಂಟ್ರಿ ಕೊಡ್ತಾರೆ. ಇನ್ನು ಕುಂಭರಾಶಿ 3ನೇ ಮನೆಯಲ್ಲಿ ರಾಹು ಅಲ್ಲೇ ಇದ್ದಾರೆ. ಅವರ ಜೊತೆಗೆ ಬುಧ 3ನೇ ತಾರೀಕು, ಶುಕ್ರ 6ನೇ ತಾರೀಕು, ರವಿ 13ನೇ ತಾರೀಕು. ಅದು ರಾಹುವಿನ ನಕ್ಷತ್ರದಲ್ಲೇ ಸಂಚರಿಸ್ತಾ ಇದ್ದಾರೆ. ಹಾಗಾಗಿ ರಾಹುವಿಗೆ ಮತ್ತಷ್ಟು ಬಲ ಬಂತು. 3ನೇ ಮನೆಯಲ್ಲಿ ರಾಹು ಒಳ್ಳೆ ಫಲಗಳನ್ನೇ ಕೊಡಲೇಬೇಕು. ಎಸ್, ಏನೆಲ್ಲ ಸಿಗುತ್ತೆ ಆಮೇಲೆ ನೋಡೋಣ. ಇನ್ನು 4ನೇ ಮನೆಯಲ್ಲಿ ಶನಿ ಮಹಾತ್ಮರು ಅಲ್ಲೇ ಇದ್ದಾರೆ. ಇನ್ನೂ ಒಂದಷ್ಟು ದಿನ ಅಲ್ಲೇ ಇರ್ತಾರೆ. ಸೊ ಅವರ ಪ್ರಭಾವವನ್ನು ಈಗಾಗಲೇ ನೋಡ್ತಾ ಇದ್ದೀರಾ, ಇನ್ನು ಮುಂದೇನೂ ನೋಡ್ತಾ ಇರ್ತೀರಾ. ಈಗ ಈ ಗ್ರಹಗಳ ಕಾಂಬಿನೇಷನಲ್ಲಿ ಏನಾದರೂ ಬದಲಾಗುತ್ತಾ ನೋಡೋಣ. ಅದೇ ರೀತಿ 5ನೇ ಮನೆ ಅಂದರೆ ಅದು ಕುಜನ ಅಧಿಪತ್ಯ. ಅಲ್ಲಿಗೆ ಕುಜನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಮತ್ತಷ್ಟು ಬಲ ಆ ಮನೆಗೆ ಸಿಗ್ತಾ ಇದೆ. ಇನ್ನು 6ನೇ ಮನೆ ಅಧಿಪತಿ ಶುಕ್ರ ಕೂಡ ನಿಮಗೆ 3ನೇ ಮನೆಯಲ್ಲಿ ಇದ್ದಾರೆ. ಅದರ ಜೊತೆಗೆ ಶನಿಯ 3ನೇ ದೃಷ್ಟಿ ನಿಮ್ಮ 6ನೇ ಮನೆಗೆ ಬೀಳ್ತಾ ಇದೆ. ಇನ್ನು ನಿಮ್ಮ ಲಗ್ನಾಧಿಪತಿ ಅವರು 7ನೇ ಮನೆಯಲ್ಲಿ ತುಂಬ ಒಳ್ಳೆಯ ಪೊಸಿಷನಲ್ಲೇ ಕೂತ್ಕೊಂಡಿದ್ದಾರೆ. ಅಲ್ಲಿಂದ ನಿಮ್ಮ ಲಗ್ನಕ್ಕೂ ದೃಷ್ಟಿ ಆಗ್ತಾ ಇದ್ದಾರೆ, ನಿಮ್ಮ ಲಾಭಸ್ಥಾನಕ್ಕೂ ದೃಷ್ಟಿ ಆಗ್ತಾ ಇದ್ದಾರೆ, ಜೊತೆಗೆ ನಿಮ್ಮ 3ನೇ ಮನೆಗೂ ದೃಷ್ಟಿ ಆಗ್ತಾ ಇದ್ದಾರೆ. ಸೊ ಅವರ ಕಡೆಯಿಂದನೂ ಕೂಡ ನಿಮಗೆ ಹೆಚ್ಚಿನ ಲಾಭ ಇದೆ. ಇನ್ನು ನಿಮ್ಮ 8ನೇ ಮನೆಗೆ ಕುಜನ ದೃಷ್ಟಿ ಇದೆ. ಅವರ 7ನೇ ದೃಷ್ಟಿ 8ನೇ ಮನೆ ಮೇಲೆ ಇರುತ್ತೆ. ಅದೇ ರೀತಿ 9ನೇ ಮನೆಯಲ್ಲಿ ಕೇತು ಇದ್ದಾರೆ. ಅಲ್ಲಿಗೆ ಕುಜನ ದೃಷ್ಟಿ ಕೂಡ ಬೀಳುತ್ತೆ. ಇನ್ನು ನಿಮ್ಮ ಕರ್ಮಸ್ಥಾನದ ಅಧಿಪತಿ ಬುಧ 3ನೇ ಮನೆಯಲ್ಲಿದ್ದಾರೆ. 11ನೇ ಮನೆ ಲಾಭಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ. ವ್ಯಯಸ್ಥಾನದ ಅಧಿಪತಿ ಕುಜ ಧನಸ್ಥಾನದಲ್ಲಿ ಕುಂತು 5ನೇ ಮನೆಯನ್ನು ನೋಡ್ತಾ ಇರೋದರಿಂದ ನಿಮಗೆ ಒಳ್ಳೆಯ ಫಲಗಳೇ ಕಾದಿವೆ. ಬಟ್ ಒಂದಷ್ಟು ಎಚ್ಚರಿಕೆ ಬೇಕು. ಅದು ಏನಿದೆ, ಎಲ್ಲ ಕ್ಷೇತ್ರಗಳಲ್ಲೂ ಏನೆಲ್ಲ ಗಮನ ಕೊಡಬೇಕು ನೋಡೋಣ. ಮೊದಲನೇದಾಗಿ ಹಣಕಾಸು ಮತ್ತು ವ್ಯಾಪಾರ ಎಲ್ಲವನ್ನ ಅಲ್ಲೇ ಕವರ್ ಮಾಡೋಣ. ಸೊ ಹಣಕಾಸು ಅಂದಾಗ 2ನೇ ಮನೆ, 5ನೇ ಮನೆ, 9ನೇ ಮನೆ, 11ನೇ ಮನೆ, ಜೊತೆಗೆ ನಮ್ಮ ಲಗ್ನವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ 2ನೇ ಮನೆಯಲ್ಲಿ ಕುಜ ಇದ್ದಾರೆ. ತುಂಬ ಒಳ್ಳೆಯ ಸ್ಥಾನ, ಉಚ್ಚ ಸ್ಥಾನ. ಹಾಗಾಗಿ ಈ ಮಾತು ಅಂದರೆ ಕಮ್ಯುನಿಕೇಷನ್ನಲ್ಲಿ ಯಾರ್ಯಾರು ನಿಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ನಿಮಗೆಲ್ಲ ಹೆಚ್ಚಿನ ಲಾಭ ಬಂತು ಅಂತ ಗ್ಯಾರಂಟಿ. ಅಂದರೆ ಮಾತಾಡಿದ್ರೆ ದುಡ್ಡು. ನೋಡಿ, ರಿಯಲ್ ಎಸ್ಟೇಟಲ್ಲಿ ಬಿಸ್ನೆಸ್ ಕೂತ್ಕೊಂಡಾಗ ಚೆನ್ನಾಗಿ ಮಾತಾಡಬೇಕು, ವ್ಯವಹಾರವನ್ನು ಕುದುರಿಸ್ಬೇಕು. ಸೊ ಹಾಗಾಗಿ ಈ ಫೆಬ್ರವರಿ ತಿಂಗಳು ನೀವು ಮಾತನ್ನು ಚೆನ್ನಾಗಿ ಆಡ್ತೀರಾ, ಬಿಸ್ನೆಸ್ ಮಾತುಗಳು ತುಂಬ ಚೆನ್ನಾಗಿ ಬರ್ತವೆ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಇದೆ, ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಅದೇ ರೀತಿ ಗುರುವಿನಿಂದ ನಿಮಗೆ ಸಿಗ್ತಾ ಇರೋದು ಕುಬೇರ ಯೋಗ. ನೋಡಿ, 7ನೇ ಮನೆಯಲ್ಲಿ ಇದ್ಕೊಂಡು ನಿಮ್ಮ ಲಗ್ನದ ಮೇಲೆ ದೃಷ್ಟಿ,
ನಿಮ್ಮ ಲಾಭ ಸ್ಥಾನದ ಮೇಲೆ ದೃಷ್ಟಿ, ಜೊತೆಗೆ ಪರಾಕ್ರಮ ಸ್ಥಾನ, ಟ್ರಾವೆಲ್, ಇಲ್ಲಿಗೂ ಕೂಡ ದೃಷ್ಟಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಕಮ್ಯುನಿಕೇಷನನ್ನು ಇಂಡಿಕೇಟ್ ಮಾಡುತ್ತೆ. 3ನೇ ಮನೆ, ರಾಹು ಇದ್ದಾರೆ, ಶುಕ್ರ ಇದ್ದಾರೆ, ಮೀಡಿಯಾ ಇಂಡಸ್ಟ್ರಿ ಅವ್ರಿಗೆ ಎಲ್ಲಿಲ್ಲದ ಲಾಭ. ಅದೇ ರೀತಿ ಮಾರ್ಕೆಟಿಂಗ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಹಣದ ಹರಿವು ಜಾಸ್ತಿ ಆಗುತ್ತೆ. ಇನ್ನು ಸ್ಯಾಲ್ರಿ ತಗೊಳ್ಳೋರಿಗೆ ಯಾವುದೇ ಅಡೆತಡೆ ಇಲ್ಲ, ನಿಮ್ಮ ಹಣ ನಿಮಗೆ ಕೈ ಸೇರುತ್ತೆ. ಸ್ವಲ್ಪ ಬೋನಸ್ ರೂಪದಲ್ಲಿಯೂ ಕೂಡ ಬಂದು ಸೇರ್ಬೋದು. ಅದೇ ರೀತಿ ರೆಗ್ಯುಲರ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಹಣದ ಹರಿವು ಚೆನ್ನಾಗಿದೆ. ಒಟ್ಟಾರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಟೀಚಿಂಗು, ಕೌನ್ಸಿಲಿಂಗ್ ಜಾಬ್ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ 3ನೇ ಮನೆಯಿಂದ ಹೆಚ್ಚಿನ ಲಾಭ ಸಿಗ್ತಾ ಇದೆ. ಸೊ ಹಣದ ಹರಿವು ನಿಮಗೆ ಜಾಸ್ತಿ ಇದೆ. ಈಗ ಹಣದ ಹರಿವು ಎಷ್ಟು ತುಂಬ ಚೆನ್ನಾಗಿದೆಯೋ ಅದೇ ರೀತಿ ವ್ಯಯವು ಕೂಡ ತುಂಬ ಜಾಸ್ತಿನೇ ಆಗುತ್ತೆ. ಕಾರಣ 4ನೇ ಮನೆಯಲ್ಲಿ ಶನಿ ಇದ್ದಾರೆ. ಸೊ 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅದು ನಮ್ಮ ಮನೆ ಮತ್ತು ವಾಹನವನ್ನು ಸೂಚಿಸೋದ್ರಿಂದ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚಿನ ಖರ್ಚಾಗ್ತಾ ಇದೆ. ಮನೆಯನ್ನು ರಿಪೇರಿ ಮಾಡ್ತಾ ಇದ್ದೀರಾ ಅಥವಾ ಮನೆಯನ್ನು ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ, ಹಾಗಾಗಿ ಖರ್ಚು ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ವೆಹಿಕಲ್ಗಳು ಪದೇ ಪದೇ ಕೈ ಕೊಡ್ತಾ ಇದ್ದಾವೆ. ಸೊ ನಿಲ್ಲಿಸಿರೋ ಜಾಗದಲ್ಲೇ ಕೆಟ್ಟು ಹೋಗುವಂತಹ ಪರಿಸ್ಥಿತಿಗಳು ವೆಹಿಕಲ್ಗೆ ಬರಬಹುದು. ಇಲ್ಲಿ ನಿಮ್ಮ ಆ ಒಂದು ವೈರ್ಗಳನ್ನು ಕಡಿದು ಅದು ಹೆಚ್ಚಿನ ಖರ್ಚನ್ನು ಕೊಡಬಹುದು. ಇದೆಲ್ಲವೂ ಕಾಣಿಸ್ತಾ ಇದೆ. ಖರ್ಚು ಕಾಣಿಸ್ತಾ ಇರೋದು ಮನೆಯ ಸ್ಥಾನದಲ್ಲಿ, ಹಾಗಾಗಿ ಮತ್ತು ವಾಹನವನ್ನು ಸೂಚಿಸುವ ಸ್ಥಾನದಲ್ಲಿ. ಸೊ ಅಲ್ಲಿ ಹೆಚ್ಚಿನ ಖರ್ಚು ಬರಬಹುದು. ಸೊ ಅದ್ರ ಕಡೆ ಗಮನ ಕೊಡಿ. ಇನ್ನು ಹೂಡಿಕೆಯಿಂದ ಲಾಭ ಇದೆಯಾ? ಎಸ್, ಧನಸ್ಥಾನದ ಅಧಿಪತಿ ತಮ್ಮದೇ ಮನೆ ಅಂದರೆ 5ನೇ ಮನೆಯನ್ನು ನೋಡ್ತಾ ಇದ್ದಾರೆ. 5ನೇ ಮನೆ ಅಂದರೆ ಹೂಡಿಕೆ, ಬುದ್ಧಿವಂತಿಕೆ ಮತ್ತು ಲಕ್ಷ್ಮಿ ಸ್ಥಾನ. ಹಾಗಾಗಿ ಇಲ್ಲಿ ಲಕ್ಕಿಗಿಂತ ಹೆಚ್ಚಾಗಿ ನಿಮ್ಮ ಬುದ್ಧಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಚುರುಕಾಗ್ತಾ ಇದೆ ನಿಮ್ಮ ಬುದ್ಧಿ. ಹಾಗಾಗಿ ನೋಡ್ತಾ ಇದ್ದೀರಾ ಶೇರಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ತುಂಬ ಟೆಕ್ನಿಕಲ್ ಆಗಿ ಅನಲೈಸ್ ಮಾಡಿ ಒಳ್ಳೆ ಕಡೆನೇ ಹೂಡಿಕೆ ಮಾಡ್ತಾ ಇದ್ದೀರಾ, ಅದರಿಂದ ಲಾಭವೂ ಇದೆ. ಆದರೆ ಒಂದು ಎಚ್ಚರಿಕೆ ಇಲ್ಲೇನು ಹೇಳ್ತದೆ ನೋಡಿ, ನಿಮ್ಮ ಹೂಡಿಕೆಯ ಸ್ಥಾನಕ್ಕೆ 12ನೇ ಮನೆ ಯಾವುದು? 4ನೇ ಮನೆ. ಸೊ ಅಲ್ಲಿ ಯಾರಿದ್ದಾರೆ? ಶನಿ ಇದ್ದಾರೆ. ಸ್ವಲ್ಪ ಶಿಸ್ತನ್ನು ಕಾಪಾಡ್ಕೊಳ್ಳಿ. ಏನೋ ಮನಸ್ಸಿಗೆ ಬಂತು ಇಲ್ಲಿ ಹೂಡಿಕೆ ಮಾಡೋಣ ಅಂತ ಹೇಳಿ ಯಾವುದೇ ಲೆಕ್ಕಾಚಾರ ಹಾಕದೆ ಸುಮ್ಮನೆ ನೀವು ಹೂಡಿಕೆ ಮಾಡಿದ್ರೆ ಲಾಸಸ್ ಕೊಡಬಹುದು ಅಥವಾ ಲಾಭ ನಿಧಾನಗತಿಯಲ್ಲಿ ಆಗಬಹುದು. ಇದೆಲ್ಲವನ್ನು ತೋರಿಸ್ತಾ ಇದೆ. ಸೊ ಇದು ಇನ್ಡೆಪ್ತಾಗಿ ಚೆಕ್ ಮಾಡಿಕೊಂಡಾಗ ಅದರ ವಿಚಾರಗಳು ಸಿಗ್ತವೆ. ಇರಲಿ, ಹೂಡಿಕೆಯಲ್ಲಿ ಲಾಭ ಇದೆ. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಿ. ಆ ಹೂಡಿಕೆಯಿಂದ ಹೆಚ್ಚಿನ ಹಣದ ಹರಿವು ಬರುತ್ತೆ. ಅದೇ ರೀತಿ ರಿಯಲ್ ಎಸ್ಟೇಟ್ ಅಂದರೆ ಕೃಷಿ ಭೂಮಿ ಮೇಲೆ ಅಥವಾ ಏನಾದರೂ ಆಸ್ತಿ ಖರೀದಿ, ಮನೆ ಖರೀದಿ, ಈ ಥರದ ವಿಚಾರಗಳ ಮೇಲೆ ಹೂಡಿಕೆಯನ್ನು ಮಾಡಿದ್ರೆ ಅದು ಮುಂದಿನ ದಿನ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಅದೇ ರೀತಿ ಗುರುಗಳು ಚಿನ್ನವನ್ನು ಇಂಡಿಕೇಟ್ ಮಾಡ್ತಾರೆ. ಸೊ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಸೊ ಹಾಗಾಗಿ ಈ ಥರದ ವಿಚಾರಗಳಲ್ಲಿ ನಿಮ್ಮ ಹೂಡಿಕೆಯ ಗಮನ ಇರಲಿ, ಅದು ಮುಂದಿನ ದಿನದಲ್ಲಿ ಲಾಭವಾಗಿ ತಂದುಕೊಡುತ್ತೆ. ಇನ್ನು 6ನೇ ಮನೆ ಸಾಲ. ಓಕೆ, ಈಗ 3ನೇ ಮನೆಯಿಂದ ಹೆಚ್ಚಿನ ಲಾಭ ಅಂತ ಸಿಗ್ತಾ ಇದೆ. ಈಗ ಅದನ್ನು ಏನು ಮಾಡ್ಕೋಬೇಕು ಅಂತ ಶನಿ ಮಹಾತ್ಮರು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅವರು 3ನೇ ದೃಷ್ಟಿಯನ್ನು ನಿಮ್ಮ 6ನೇ ಮನೆಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಬಂದಿರುವ ಹಣವನ್ನು ನೀವು ಈ ಹಿಂದೆ ಮಾಡಿರುವ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೇಕು. ಇಲ್ಲ ಅಂದರೆ ಗಳಿಸಿದ್ದೆಲ್ಲ ಖರ್ಚಾಗೋದಕ್ಕೆ ಇಲ್ಲಿ ಶನಿ ಮಹಾತ್ಮರು 4ನೇ ಮನೇಲಿ ಕೂತಿದ್ದಾರೆ. ಸೊ ಹಾಗಾಗಿ ತುಂಬ ಬುದ್ಧಿವಂತಿಕೆಯಿಂದ ಈಗೇನು ಗಳಿಸ್ತಾ ಇದ್ದೀರೋ ಅದನ್ನು ಹಳೆ ಸಾಲ ತೀರಿಸ್ಕೊಳ್ಳಿ. ಜೊತೆಗೆ 12ನೇ ಮನೆ ವ್ಯವಸ್ಥಾನ ಅದು ಕುಜ ಅಧಿಪತಿ ಆಗಿರೋದ್ರಿಂದ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನೇ ವ್ಯಯವಾಗಿ ನೋಡ್ಕೊಳ್ಳಿ. ಸೊ ಅಲ್ಲಿ ವ್ಯಯ ತೋರಿಸ್ಕೊಂಡ್ರೆ ಬೇಡದ ಖರ್ಚುಗಳು ಕಡಿಮೆ ಆಗ್ತದೆ. ನಿಮ್ಮ ಗಳಿಸಿದ ಹಣ ಒಂದು ಹೂಡಿಕೆ ರೂಪದಲ್ಲಿ ಒಂದು ಕಡೆ ಇರುತ್ತೆ, ಮುಂದೆ ಅದು ಲಾಭವನ್ನು ತಂದುಕೊಡುತ್ತೆ. ಇದಿಷ್ಟು ಹಣಕಾಸಿನ ವಿಚಾರ. ಈಗ ಬಿಸ್ನೆಸ್ ಮ್ಯಾನ್ಗೆ ಬರೋಣ. ಎಸ್, ಬಿಸ್ನೆಸ್ ಮ್ಯಾನ್, ನಿಮ್ಮ ವಿಚಾರಗಳು ಇವಾಗ ಒಂದು ರೀತಿ ಚಾಲ್ತಿಗೆ ಬರ್ತಾ ಇದ್ದಾವೆ. ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ಅಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಇನ್ನು ನಿಮ್ಮ ವರ್ಕರ್ಸ್ ಒಳ್ಳೊಳ್ಳೆ ಐಡಿಯಾಗಳನ್ನು ನೀವು ಕೊಡ್ತಾ ಇದ್ದಾರೆ. ಅವರ ಐಡಿಯಾಗಳನ್ನು ತಗೊಳ್ಳಿ, ಅದರಿಂದ ನಿಮ್ಮ ಕಂಪನಿಗೆ ಗ್ರೋತ್ ಸಿಗುತ್ತೆ. ಅದೇ ರೀತಿ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಒಳ್ಳೆಯ ಸಮಯ. 3ನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಕೂತಿರೋದ್ರಿಂದ ನಿಮ್ಮ ಮಾರ್ಕೆಟಿಂಗ್ ತುಂಬ ಚೆನ್ನಾಗಾಗುತ್ತೆ. ನೀವು ಈಗ ಸ್ವಲ್ಪ ಅದಕ್ಕೆ ಫ್ಯಾಷನ್ ಟಚ್ ಕೊಡಬೇಕು. ಯಾಕೆಂದರೆ ರವಿ ಮತ್ತು ಶುಕ್ರ ರಾಹು ಕಾಂಬಿನೇಷನ್ ಆಗಿದೆ. ಒಂಚೂರು ಗ್ಲ್ಯಾಮರ್ ಟಚ್ ಕೊಟ್ಟರೆ ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಇನ್ನಷ್ಟು ಜಾಸ್ತಿಯಾಗಿ ಮಾರ್ಕೆಟಲ್ಲಿ ನಿಮಗೆ ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಸಿಗುತ್ತೆ. ಅದೇ ರೀತಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಒಬ್ಬ ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ. ಸೊ ಅವರು ಒಳ್ಳೆ ರೀತಿಯಲ್ಲಿ ನಿಮಗೆ ನಿಮ್ಮ ಬಿಸ್ನೆಸ್ಗೆ ಲಾಭವನ್ನು ತಂದುಕೊಡುವಂತಹ ಪಾರ್ಟ್ನರ್ ಆಗ್ತಾರೆ. ಅದಕ್ಕೆ 7ನೇ ಮನೆ ಗುರು ಕಾರಣ ಆಗ್ತಾರೆ. ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಕೂಡ ಫೆಬ್ರವರಿ ತಿಂಗಳಲ್ಲಿ ಕೈ ಹಿಡಿತದೆ. ಸೊ ನೀವೇನಾದರೂ ಹೊಸದಾಗಿ ಯಾರಾದರೂ ಪಾರ್ಟ್ನರ್ನ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ಸಿಗ್ತಾರೆ. ಬರೋ ಪಾರ್ಟ್ನರಿಂದ ನಿಮ್ಮ ಬಿಸ್ನೆಸ್ ಇನ್ನೊಂದು ಹಂತಕ್ಕೆ ಮೇಲೋಗುತ್ತೆ.
ಸೊ ಇದಿಷ್ಟು ಹಣಕಾಸು ಮತ್ತು ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಒಳ್ಳೆಯ ಹಣದ ಹರಿವು ಇದೆ, ಅದನ್ನು ಹೇಗೆ ಬಳಸ್ಕೋಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ವ್ಯಯವನ್ನು ಎಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಕಾಣಿಸ್ತಾ ಇದೆ. ಸೊ ಅದರ ಕಡೆ ಗಮನ ಕೊಡಿ. ಇನ್ನೊಂದು, ಯಾವುದೇ ಕಾರಣಕ್ಕೂ ಫೆಬ್ರವರಿ ತಿಂಗಳು 4ನೇ ಮನೆಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯವಹಾರಗಳನ್ನು ಮಾಡಬೇಡಿ. ಅಂದರೆ ಹೊಸದಾಗಿ ಮನೆ ಅಥವಾ ಹೊಸದಾಗಿ ಕಾರು ಈ ಥರದ್ದು ಯಾವುದನ್ನು ತಗೊಳಕ್ಕೆ ಹೋಗಬೇಡಿ. ಸೊ ಇದರಿಂದ ಹೆಚ್ಚು ಖರ್ಚು ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಆ ವಿಚಾರದಲ್ಲಿ ಈಗ ಹೂಡಿಕೆ ಮಾಡಿ ಏನೋ ಪರ್ಚೇಸ್ ಮಾಡೋಕ್ಕೆ ಮುಂದಾಗಬೇಡಿ. ಇನ್ನು ನಕ್ಷತ್ರವಾರು ಹೇಳೋದಾದರೆ, ಮೂಲ ನಕ್ಷತ್ರದವ್ರಿಗೆ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾರು ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಿಮಗೆ ಅಲ್ಲಿ ಹೆಚ್ಚಿನ ಲಾಭ ಇದೆ. ಇನ್ನು ಪೂಜಾ ಸಾಮಗ್ರಿಗಳನ್ನು ಮಾರೋರ್ಗೂ ಕೂಡ ಹೆಚ್ಚಿನ ಲಾಭ ಇದೆ. ಅದೇ ರೀತಿ ಪೂರ್ವಾಷಾಢ ನಕ್ಷತ್ರ, ಈ ಬ್ಯೂಟಿ ಪಾರ್ಲರು, ಹೋಟೆಲ್ಲು, ಟ್ರಾವೆಲ್ಲು, ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ನಿಮಗೆಲ್ಲರಿಗೂ ಹೆಚ್ಚಿನ ಲಾಭ ಇದೆ. ಬಟ್ಟೆ ಅಂಗಡಿ ಇರ್ಬೋದು, ಮತ್ತು ಈ ಕಾಸ್ಮೆಟಿಕ್ಸ್ ಜಾಸ್ತಿ ಮಾರೋರು, ಬ್ರ್ಯಾಂಡೆಡ್ ಐಟಮ್ಗಳನ್ನ ಮಾರೋರು, ನಿಮ್ಮೆಲ್ಲರಿಗೂ ಹೆಚ್ಚಿನ ಲಾಭ ಇದೆ. ಓಕೆ, ಇದಿಷ್ಟು ಹಣಕಾಸಿನ ವಿಚಾರ ಆಯಿತು. ಈಗ ನಮ್ಮ ಮತ್ತೊಂದು ಆಸ್ತಿ ಅಂದರೆ ಅದು ಆರೋಗ್ಯ. ಸೊ ಎಲ್ಲ ವರ್ಗದವರಿಗೂ ನಮ್ಮ ಆರೋಗ್ಯ ಹೇಗಿದೆ ಅಂತ ನೋಡೋಣ. ನೋಡಿ, ಲಗ್ನದಲ್ಲೇ ಗುರು. ಸೊ ಗುರು ಇರೋದ್ರಿಂದ ಏನು ಒಂದು ಇಮ್ಯುನಿಟಿ ನಮಗೆ ಜಾಸ್ತಿ ಆಗ್ತಾ ಇದೆ. ಶನಿ 4ನೇ ಮನೆ ನಮ್ಮ ಎದೆಯ ಭಾಗವನ್ನು ತೋರಿಸ್ತಾರೆ. ಸೊ ಉಸಿರಾಟದ ತೊಂದರೆ ಇದೆ ಅಂತ ಅವರು ಶನಿ ಮಹಾತ್ಮರು ಹೇಳ್ತಾ ಇದ್ದಾರೆ. ಅದೇ ರೀತಿ ಕುಜ 8ನೇ ಮನೆಗೆ ದೃಷ್ಟಿ ಆಗ್ತಾ ಇರೋದ್ರಿಂದ ಮತ್ತು 2ನೇ ಮನೆಯಲ್ಲಿ ಇರೋದ್ರಿಂದ ಬಾಡಿ ಹೀಟ್ ಜಾಸ್ತಿ ಆಗ್ಬೋದು. ಅವರಿಂದನೂ ಕೂಡ ಒಂದಷ್ಟು ಅವಘಡಗಳು, ತೊಂದರೆಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಮೊದಲನೇದಾಗಿ ಪುರುಷರಿಗೆ. ಸೊ ಪುರುಷರಿಗೆ ಏನು ಪ್ರಾಬ್ಲಮ್ ಆಗ್ಬೋದು? ಕುಜ ಬಾಡಿ ಹೀಟ್ ಜಾಸ್ತಿ ಮಾಡ್ಬೋದು, ಶನಿ ಉಸಿರಾಟದ ತೊಂದರೆ ಕೊಡ್ಬೋದು. ಈಗ ನೀವೇನಾದರೂ ಪೈಲ್ಸಿಂದ ನರಳುತ್ತಾ ಇದ್ದರೆ ಸೊ ಹೀಟ್ ಜಾಸ್ತಿಯಾಗಿ ಅದರ ನರಳಾಟ ಜಾಸ್ತಿ ಆಗುತ್ತೆ. ಸೊ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಅದ್ರ ಜೊತೆಗೆ ಬಾಡಿ ತುಂಬ ಹೀಟ್ ಆಗೋದ್ರಿಂದ ಉರಿ ಮೂತ್ರ, ಜೊತೆಗೆ ಹಲ್ಲು, ಅಂದರೆ ಈ ಮುಖಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಹಲ್ಲು, ದವಡೆ, ಇದೆಲ್ಲ ದೊಡ್ಡ ಸಮಸ್ಯೆಗಳಾಗ್ತದೆ. ಜೊತೆಗೆ ಕೆಲಸದ ಒತ್ತಡಗಳು ಜಾಸ್ತಿ ಆಗೋದ್ರಿಂದ ಈ ತಲೆನೋವು, ಈ ಥರದ ಸಮಸ್ಯೆಗಳು ಈ ಪುರುಷರಲ್ಲಿ ಜಾಸ್ತಿ ಕಾಣಿಸುತ್ತೆ. ಇನ್ನು ಸ್ತ್ರೀಯರಿಗೂ ಕೂಡ ಸ್ವಲ್ಪ ಒತ್ತಡಗಳು ಜಾಸ್ತಿಯಾಗಿ ಈ ಮುಟ್ಟಿನ ಸಮಸ್ಯೆ ಏರುಪೇರಾಗ್ಬೋದು. ಸೊ ಅದು ಎದ್ದು ಕಾಣಿಸ್ತಾ ಇದೆ, ಅದರ ಕಡೆ ಗಮನ ಕೊಡಿ. ಇನ್ನು 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಈ ಅಸ್ತಮಾ ಪೇಷಂಟ್ಸ್ ಯಾರ್ಯಾರು ಇದ್ದೀರಾ ನಿಮಗೆ ಸ್ವಲ್ಪ ಉಸಿರಾಟದ ತೊಂದರೆ ಆಗ್ಬೋದು, ಅಥವಾ ಡಸ್ಟಿಂದ ಅಲರ್ಜಿ ಆಗೋದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ಡಸ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಓಡಾಡಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ. ಸೊ ಉಸಿರಾಟದ ತೊಂದರೆ ಹೆಚ್ಚು ಕಾಣಿಸ್ತಾ ಇದೆ, ಅದ್ರ ಕಡೆನೂ ಗಮನ ಇರಲಿ. ಇನ್ನು ಹಿರಿಯ ನಾಗರಿಕರಿಗೆ ಕುಜ ಹೇಳ್ತಾ ಇರೋದು, ಇಲ್ಲಿ ನಿಮಗೆ BP ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ BP ಕಡೆ ಗಮನ ಕೊಡಿ. ರೆಗ್ಯುಲರ್ ನಿಮ್ಮ ಮೆಡಿಕೇಷನ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಶನಿ ಮಹಾತ್ಮರು 4ನೇ ಮನೆಯಲ್ಲಿದ್ದಾರೆ. ಅವರು ಕೂಡ ನಿಮಗೆ ಹಿಂದಿನ ಒಂದಷ್ಟು ಏನು ಮಂಡಿ ನೋವಿತ್ತು, ಕಾಲು ನೋವಿತ್ತು, ಅದೆಲ್ಲ ಮತ್ತೆ ಉಲ್ಬಣ ಆಗೋ ಥರ ಕಾಣಿಸ್ತಾ ಇದೆ. ಸೊ ಅದ್ರ ಕಡೆನೂ ಗಮನ ಕೊಡಿ. ಕಾಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳಲ್ಲಿ ಹಿರಿಯ ನಾಗರಿಕರು ನರಳಾಡಬೇಕಾಗತ್ತೆ. ಸೊ ಅದಕ್ಕೆ ಏನು ಈಗ ಆಲ್ರೆಡಿ ಮೆಡಿಕೇಷನ್ ಮಾಡ್ಕೊಂಡಿದ್ದೀರಾ, ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಇನ್ನು ನಮ್ಮ ಯೂಸ್ ನೋಡಿ, ನಿಮಗೆ ಕುಜ ತುಂಬ ಎನರ್ಜಿ ಕೊಡ್ತಾ ಇದ್ದಾರೆ. ಸೊ ಡ್ರೈವಿಂಗ್ ರ್ಯಾಶ್ ಆಗಿದೆ, ಓವರ್ಟೇಕ್ ಮಾಡ್ತಾ ಇದ್ದೀರಾ, ಬಟ್ ಇದರಿಂದ ಅಪಘಾತ ಇದೆ ಅನ್ನೋದನ್ನು ಕೂಡ ಅವರೇ ಅಷ್ಟಮಕ್ಕೆ ದೃಷ್ಟಿ ಹಾಕಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗ್ತವೆ. ಸೊ ನೀವು ವೇಗವನ್ನು ಕಡಿಮೆ ಮಾಡ್ಕೊಳ್ಳಿ. ಟೂ ವೀಲರಲ್ಲಾದರೆ ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಿ. ಸೊ ರಕ್ತ ಚೆಲ್ಲಬೇಕು ಅಂತಿದೆ, ಸಣ್ಣ ಪುಟ್ಟದಾಗಾದರೂ ಗಾಯಗಳಾಗಿ ಮೈಯಿಂದ ರಕ್ತ ಹೊರಗಡೆಗೆ ಬರುತ್ತೆ, ಅದು ಕುಜನ ಪ್ರಭಾವ. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚಿನ ಗಮನ ಇರಲಿ. ಇನ್ನು ನಕ್ಷತ್ರಗಳಿಗೆ ಚಿಕ್ಕದಾಗಿ ಹೇಳೋದಾದ್ರೆ, ಮೂಲ ನಕ್ಷತ್ರದವ್ರಿಗೆ ಹೆಚ್ಚಾಗಿ ಬೆನ್ನು ನೋವಿನ ಸಮಸ್ಯೆ ಬರ್ಬೋದು. ಇವು ಪೂರ್ವಾಷಾಢ ನಕ್ಷತ್ರದವ್ರಿಗೆ ಯೂರಿನರಿ ಇನ್ಫೆಕ್ಷನ್ ಅಥವಾ ಶುಗರ್, ಈ ತರ ಕಾಯಿಲೆಗಳಲ್ಲಿ ಹೆಚ್ಚಿನ ತೊಂದರೆಗಳು ಕಾಣ್ಬೋದು. ಇನ್ನು ಉತ್ತರ ಆಷಾಢ ನಕ್ಷತ್ರದವ್ರಿಗೆ ಮಾನಸಿಕ ಒತ್ತಡ, ಆಂಗ್ಸೈಟಿ ಇವೆಲ್ಲ ಜಾಸ್ತಿ ಆಗ್ಬೋದು. ಸೊ ಈಗ ನಾವು ಪ್ರೀತಿ, ಪ್ರೇಮ ಮತ್ತು ಗಂಡ ಹೆಂಡತಿಯ ವಿಚಾರವನ್ನು ನೋಡೋಣ. ನೋಡಿ, ಪ್ರೀತಿ ಪ್ರೇಮ ಅಂದಾಗ 5, 7, 11ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೇಮಿಗಳಲ್ಲಿ ಈಗ ಪ್ರೀತಿ, ನೀನಿಲ್ಲದೆ ನಾನು ಹೇಗಿರಲಿ ಅನ್ನುವಂತಹ ಭಾವನೆ ಮೂಡಿದೆ. ಸೊ ಒಬ್ರಿಗೊಬ್ರಿಗೂ ಬಾಂಡಿಂಗ್ ಜಾಸ್ತಿ ಆಗಿದೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪ್ರೇಯಸಿಯ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದೀರಾ. ಅವ್ರ ಜೊತೆ ಮಾತಾಡಬೇಡ, ಅವ್ರಿಗೆ ಟೆಕ್ಸ್ಟ್ ಮಾಡಬೇಡ, ನೀನು ಅಲ್ಲೋಗ್ಬೇಡ, ನೀನು ಇಲ್ಲೋಗ್ಬೇಡ ಅಂತ ನಿಮ್ಮ ಒಂದು ಹೇರಿಕೆಯನ್ನು ಅವ್ರ ಮೇಲೆ ಹೇರ್ತಾ ಇದ್ದೀರಾ. ಇದರಿಂದ ಅವರಿಗೆ ಬೇಸರ ಆಗಿ ನಿಮ್ಮಿಂದ ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಬೋದು. ಅದರ ಕಡೆ ಗಮನ ಇರಲಿ. ಅದೇ ರೀತಿ ಸಿಂಗಲ್ಸ್, ನಿಮಗೆ ಒಳ್ಳೆಯ ಜೊತೆಗಾರ, ಒಳ್ಳೆಯ ಜೊತೆಗಾತಿ ಖಂಡಿತ ಸಿಗ್ತಾರೆ, ಅದು ಗುರುವಿನಿಂದ. ಸೊ ಹಾಗಾಗಿ ಡೆಫಿನೆಟ್ಲಿ ಯಾರೋ ಒಬ್ಬರು ಬಂದು ನಿಮಗೆ ಪ್ರಪೋಸ್ ಮಾಡ್ತಾರೆ, ಅಥವಾ ನೀವೇ ಒಳ್ಳೆಯ ವ್ಯಕ್ತಿನ ಹುಡುಕೊಂಡು ಪ್ರಪೋಸ್ ಮಾಡ್ತೀರಾ. ಸೊ ನಿಮ್ಮ ಪ್ರೀತಿ ಚೆನ್ನಾಗಿರುತ್ತೆ. ಅದೇ ರೀತಿ ಈ ಮದುವೆಗೆ ಏನಾದ್ರು ಟ್ರೈ ಮಾಡ್ತಾ ಇದ್ದರೆ ಪ್ರೇಮಿಗಳು, ಡೆಫಿನೆಟ್ಲಿ ಫೆಬ್ರವರಿ ತಿಂಗಳು ನಿಮಗೆ ಫೇವರಬಲ್ ಆಗಿದೆ. ನೀವು ನಿಮ್ಮ ಮನೆಯವರನ್ನು ಒಪ್ಪಿಸಿ ಮದುವೆ ಆಗ್ಬೋದು. ಇನ್ನು ಮದುವೆಗೆ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ವಧು ಸಿಗ್ತಾ ಇಲ್ಲ, ವರ ಸಿಗ್ತಾ ಇಲ್ಲ ಅಂತ ಏನಾದರೂ ಧನುಸು ರಾಶಿಯವರು ಹುಡುಕಾಟದಲ್ಲಿದ್ದರೆ ಡೆಫಿನೆಟ್ಲಿ ಒಳ್ಳೆ ವರನೋ ಅಥವಾ ವಧುನೋ ಸಿಕ್ಕಿ ನಿಮ್ಮ ಮದುವೆ ಒಂದು ಮಾತುಕತೆಗೆ ಬಂದು ಡೇಟ್ ಫಿಕ್ಸ್ ಆಗ್ಬೋದು. ಅದಕ್ಕೂ ಕೂಡ ತುಂಬ ಚೆನ್ನಾಗಿದೆ.
ಇನ್ನು ಗಂಡ ಹೆಂಡತಿಯ ಸಂಬಂಧ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಈಗ ನೀವು ಜೊತೆಯಲ್ಲಿ ಅಂತ ಹಾಡು ಹೇಳ್ಕೊಂಡು ತುಂಬ ಚೆನ್ನಾಗಿದ್ದೀರಾ. ಸೊ ನಿಮಗೆ ಯಾರ ದೃಷ್ಟಿ ಬೀಳಬಾರ್ದು, ಯಾಕೆ ಅಂದರೆ ಈಗ ನೀವು ಒಳ್ಳೆ ಆದರ್ಶ ದಂಪತಿಗಳಾಗಿ ಸಮಾಜಕ್ಕೆ ಕಾಣಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಪ್ರೀತಿ ಅಷ್ಟು ತುಂಬ ಚೆನ್ನಾಗಿ ಇದೆ. ಏನಕ್ಕೆ ಅಂದರೆ ಗುರು 7ನೇ ಮನೆಯಲ್ಲಿದ್ದಾರೆ. ಸೊ ನೀವು ನಿಮ್ಮ ಪಾರ್ಟ್ನರ್ಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದೀರಾ, ಅವರ ಬಿಸ್ನೆಸ್ಗೂ ಹೆಲ್ಪ್ ಮಾಡ್ತಾ ಇದ್ದೀರಾ. ನೀವು ಕೊಡುವ ಸಲಹೆಯಿಂದ ಅವರ ಬಿಸ್ನೆಸ್ಸಲ್ಲೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಕಡೆ ಪ್ರೀತಿ ಮತ್ತು ಗೌರವ ಎರಡೂ ಜಾಸ್ತಿ ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್ ಮೇಲೆ. ಇಲ್ಲಿ ಒಂದೇ ಸಮಸ್ಯೆ ಇರೋದು 2ನೇ ಮನೆ ವಾಕ್ಸ್ಥಾನ, ಕುಜ ಕೂತಿದ್ದಾರೆ. ಸ್ವಲ್ಪ ದುಡುಕಿ ಮಾತಾಡ್ಬಿಡ್ತೀರಾ, ಆತುರದಿಂದ ಮಾತಾಡ್ಬಿಡ್ತೀರಾ, ಕೋಪದಿಂದ ಮಾತಾಡ್ಬಿಡ್ತೀರಾ. ಇದರಿಂದ ನಿಮ್ಮ ಪಾರ್ಟ್ನರ್ಗೆ ಹರ್ಟ್ ಆಗ್ಬೋದು. ಸೊ ಮಾತಿನ ಕಡೆ ಗಮನ ಇದ್ದರೆ ಈ ತಿಂಗಳು ನಿಮಗೆ ಒಂದು ರೀತಿ ರೊಮ್ಯಾಂಟಿಕ್ ತಿಂಗಳು. ಡೆಫಿನೆಟ್ಲಿ ಗಂಡ ಹೆಂಡತಿ ಮತ್ತು ಪ್ರೇಮಿಗಳು ಫೆಬ್ರವರಿ ತಿಂಗಳಲ್ಲಿ ಒಂದು ಒಳ್ಳೆ ಟ್ರಿಪ್ ಹೊಡಿತೀರಾ. ಆ ಟ್ರಿಪ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಸೊ ಪ್ರೇಮಿಗಳಿಗೆ ಮತ್ತು ಗಂಡ ಹೆಂಡತಿಗೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಎಸ್, ಈಗ ಕಾನೂನು ಮತ್ತು ವಕೀಲರ ವಿಚಾರ ನೋಡಿ. ಕಾನೂನಿನ ವಿಚಾರದಲ್ಲಿ ನಿಮಗೆ ಸಾಥ್ ಕೊಡ್ತಾ ಇರೋದು ಮೊದಲನೇದಾಗಿ ಶನಿ ಮಹಾತ್ಮರು, ಆಮೇಲೆ ಕುಜ, ಆಮೇಲೆ ಗುರು, ಆಮೇಲೆ ರಾಹು. ಎಸ್, ಇವರೆಲ್ಲ ನಿಮ್ಮ ಫೇವರಬಲ್ ಆಗಿ ಕೆಲಸ ಮಾಡೋದಕ್ಕೆ ಫೆಬ್ರವರಿ ತಿಂಗಳಲ್ಲಿ ಅಲೈನ್ಮೆಂಟ್ ಆಗಿದ್ದಾರೆ. ಸೊ ಕೋರ್ಟಿಂದ ಹೊರಗಡೆ ಕೇಸ್ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ಇದು ರೈಟ್ ಟೈಮ್. ಯಾಕೆಂದರೆ ಗುರುಗಳು 7ನೇ ಮನೆಯಲ್ಲಿದ್ದಾರೆ. ಸೊ ಸಂಧಾನದ ಮನೆ. ಸೊ ನೀವು ಸಂಧಾನ ಮಾಡ್ಕೊಳ್ತೀನಿ ಅಂದರೆ ನಿಮ್ಮ ಎದುರಾಳಿ ಬಂದ್ಬಿಟ್ಟು ಸಂಧಾನಕ್ಕೆ ಒಪ್ತಾರೆ. ಅದೇ ರೀತಿ ಕೋರ್ಟಲ್ಲಿ ನಿಮ್ಮ ಪರವಾಗಿ ನಿಮ್ಮ ಲಾಯರ್ ಅದ್ಭುತವಾಗಿ ವಾದ ಮಾಡ್ತಾ ಇದ್ದಾರೆ. ಕಾನೂನಿನ ತಂತ್ರಗಳನ್ನು ಅಳವಡಿಸ್ಕೊಂಡು ವಾದ ಮಾಡ್ತಾ ಇದ್ದಾರೆ. ಇದರಿಂದ ಟೆಕ್ನಿಕಲಿ ಅವರ ವಾದ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮ ಕೇಸು ಜಯವನ್ನು ಪಡೆದುಕೊಳ್ಳುತ್ತೆ. ಆದರೆ ಆಸ್ತಿ ವಿಚಾರದಲ್ಲಿ ನೀವು ಜಡ್ಜ್ಮೆಂಟ್ ಏನಾದರೂ ಬಯಸ್ತಾ ಇದ್ದರೆ 4ನೇ ಮನೆಯಲ್ಲಿ ಶನಿ ಮಹಾತ್ಮರು ಕೂತಿರೋದ್ರಿಂದ ಜಡ್ಜ್ಮೆಂಟ್ ಸ್ಲೋ ಆಗುತ್ತೆ. ಅದರ ಮೇಲೆ ಖರ್ಚು ಮತ್ತಷ್ಟು ಜಾಸ್ತಿ ಆಗುತ್ತೆ. ಅದೇ ರೀತಿ ಹಣಕಾಸಿನ ಕೇಸ್ಗಳು, ಚೆಕ್ ಬೌನ್ಸ್ ಕೇಸ್ಗಳು ಇತ್ಯರ್ಥಕ್ಕೆ ಬರ್ತವೆ. ಅದರಿಂದ ನಿಮಗೆ ಹಣ ಸೇರುತ್ತೆ. ಸೊ ಇದಿಷ್ಟು ಕೋರ್ಟ್ ಕೇಸ್ನ ವಿಚಾರಗಳು. ಈಗ ವಕೀಲರ ವಿಚಾರಗಳು ನೋಡಿ. ವಕೀಲರಿಗೆ ವಾಕ್ಸ್ಥಾನ ಕುಜ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಎಲ್ಲಿಲ್ಲದ ಧೈರ್ಯ, ಟೆಕ್ನಿಕಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನಿಮ್ಮ ಕಾನೂನಿನ ಎಲ್ಲ ತಂತ್ರಗಳನ್ನು ಬಳಸ್ಕೊಂಡು ವಾದ ಮಾಡೋದಕ್ಕೆ ರಾಹು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ವಾದ ಎಲ್ಲರ ಗಮನ ಸೆಳೀತಾ ಇದೆ. ಅಪೋಸಿಟ್ ಲಾಯರ್ ಹತ್ರ ನಿಮಗೆ ಕೌಂಟರ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಜಡ್ಜು ಕೂಡ ನಿಮ್ಮ ವಾದವನ್ನು ಮೆಚ್ತಾ ಇದ್ದಾರೆ. ಅಂದರೆ ಅವರು ಕೂಡ ನ್ಯಾಯಯುತವಾಗಿ ನಿಮ್ಮ ವಾದವನ್ನು ಒಪ್ಪಿಕೊಂಡು ನಿಮ್ಮ ಪರವಾಗಿ ತೀರ್ಪು ಸಿಗೋ ಥರ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಕೇಸ್ಗಳು ಗೆಲ್ತಾ ಇದ್ದಾವೆ, ಗೌರವ ಜಾಸ್ತಿ ಆಗ್ತಾ ಇದೆ, ಹಣದ ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಲಗ್ನಾಧಿಪತಿ ಗುರು 7ನೇ ಮನೆ ಗ್ರಾಹಕರ ಸ್ಥಾನದಲ್ಲಿ ಕುಂತಿರೋದ್ರಿಂದ ಹೊಸ ಕ್ಲೈಂಟ್ಸ್ ಸಿಗ್ತಾರೆ. ಸೊ ಸಿಕ್ಕೋ ಕ್ಲೈಂಟ್ಸ್ ಎಲ್ಲ ತುಂಬ ಒಳ್ಳೆಯ ಕ್ಲೈಂಟ್ಸ್ ಆಗಿರ್ತಾರೆ. ಅವರಿಂದ ನಿಮ್ಮ ಹಣದ ಗಳಿಕೆಯು ಜಾಸ್ತಿ ಆಗುತ್ತೆ. ಡಿವೋರ್ಸ್ ಕೇಸ್ಗಳು ರಾಜಿ ಆಗ್ಬೋದು. ಕ್ರಿಮಿನಲ್ ಕೇಸ್ಗಳಲ್ಲಿ ನ್ಯಾಯ ಇದ್ದವ್ರಿಗೆ ಬೇಲ್ ಸಿಗ್ಬೋದು. ಅದರ ಜೊತೆಗೆ ಸರ್ಕಾರದ ವಿರುದ್ಧ ಕೇಸ್ಗಳಲ್ಲಿ ನಿಮಗೆ ಜಯ ಸಿಗುತ್ತೆ. ಇದಿಷ್ಟು ಕೋರ್ಟ್ ಕೇಸಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂತಹ ವಿಚಾರಗಳು. ಈಗ ಉದ್ಯೋಗ ಅಂದಾಗ ನಮ್ಮ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಮತ್ತು ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್ ಇದ್ದಾರೆ. ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ಈಗ ನಿಮ್ಮ ಮಾತು ನಡೆಯುವ ಸಮಯ, ನಿಮ್ಮ ಅಧಿಕಾರ ಚಲಾಯಿಸುವ ಸಮಯ. ಇದರಿಂದ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಹೆಚ್ಚಿನ ಪ್ರಶಂಸೆಯನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಕಾರ್ಯವೈಖರಿ ತುಂಬ ಚೆನ್ನಾಗಿದೆ, ಎನರ್ಜಿ ಬಂದಿದೆ. ಇನ್ನು 3ನೇ ಮನೆಯಲ್ಲಿ ರಾಹು, ಬುಧ, ಶುಕ್ರ ಇದ್ದಾರೆ. ಸೊ ಅವರು ಶಾರ್ಟ್ ಟ್ರಾವೆಲ್ನ ತೋರಿಸೋದ್ರಿಂದ ನಿಮಗೆ ಇಷ್ಟವಾದ ಜಾಗಕ್ಕೆ, ನಿಮಗೆ ಇಷ್ಟವಾದ ಪೋಸ್ಟ್ಗೆ ವರ್ಗಾವಣೆ ಆಗುತ್ತೆ. ಇದರಿಂದ ಖುಷಿನೂ ಹೆಚ್ಚಾಗುತ್ತೆ. ಬಟ್ 4ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕೆಲಸದ ಒತ್ತಡ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ರಜಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಿಮಗೆ ಸಿಗೋದಿಲ್ಲ. ಇನ್ನು ನಮ್ಮ ಖಾಸಗಿ ಎಂಪ್ಲಾಯೀಸ್ಗೆ ಆಫೀಸಲ್ಲಿ ರಾಜಕೀಯ ಜಾಸ್ತಿ ಆಗ್ತಾ ಇದೆ. ಬಾಸ್ ನಿಮ್ಮ ಮೇಲೇ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ, ಹೆಚ್ಚು ಟಾರ್ಗೆಟ್ ಕೊಟ್ಟಿದ್ದಾರೆ, ಹೆಚ್ಚು ಕೆಲಸ ಕೊಟ್ಟಿದ್ದಾರೆ. ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ಸಪೋರ್ಟ್ ಆಗಿ ನಿಮಗೆ ಕುಜ ಒಂದಷ್ಟು ಎನರ್ಜಿಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಿಮಗೆ ಸಂಬಳ ಜಾಸ್ತಿ ಆಗುತ್ತೆ. ಜೊತೆಗೆ ಈಗ ಈ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ನೋಡೋಣ ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಅದಕ್ಕೂ ಕೂಡ ಕುಜ ಹೆಲ್ಪ್ ಮಾಡ್ತಾರೆ. ಇಂಟರ್ವ್ಯೂನ ಚೆನ್ನಾಗಿ ಅಟೆಂಡ್ ಮಾಡ್ತೀರಾ. ಸೊ ಸಂಬಳನೂ ಕೂಡ ತುಂಬ ನೆಗೋಷಿಯಬಲ್ ಮಾಡಿ ನಿಮಗೆ ಬೇಕಾದ ಸಂಬಳವನ್ನು ಕೇಳಿ ಆ ಸಂಬಳ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಪ್ರೈವೇಟ್ ಎಂಪ್ಲಾಯೀಸ್ ಹೊಸದಾಗಿ ಜಾಬ್ ಹುಡುಕ್ತಾ ಇದ್ದರೆ ನಿಮಗೆ ಅವಕಾಶಗಳಿವೆ, ಅದನ್ನು ಬಳಸ್ಕೊಳ್ಳಿ. ಅದೇ ರೀತಿ IT, ಸೇಲ್ಸ್, ಮಾರ್ಕೆಟಿಂಗಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ಅರ್ನಿಂಗ್ಸ್ ಆಗ್ತಾ ಇದೆ. ಸೊ ಸಂಬಳ ಕೂಡ ಜಾಸ್ತಿ ಆಗುತ್ತೆ. ಸೊ ಓವರಾಲ್ ಫೆಬ್ರವರಿ ತಿಂಗಳಲ್ಲಿ ಪ್ರೈವೇಟ್ ಎಂಪ್ಲಾಯೀಸ್ಗೆ ಸ್ವಲ್ಪ ಕೆಲಸ ಒತ್ತಡ ಜಾಸ್ತಿ ಆಗುತ್ತೆ. ಬಟ್ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲ ಕೂಡ ಸಿಕ್ಕೇ ಸಿಗುತ್ತೆ. ಈಗ ಶಿಕ್ಷಣ ಕ್ಷೇತ್ರ ಅಂದಾಗ ಅಲ್ಲಿ ನಮ್ಮ ಟೀಚರ್ಸ್ ಇದ್ದಾರೆ.
ಇದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಎಸ್, ಟೀಚರ್ಸು ಕೂಡ ತುಂಬ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಗೌರವವನ್ನು ಟೀಚರ್ಸ್ಗೆ ಕೊಡ್ತಾ ಇದ್ದಾರೆ. ಬಟ್ ಮ್ಯಾನೇಜ್ಮೆಂಟ್ ನಿಮಗೆ ಟೀಚಿಂಗ್ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಈ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಮನ್ನು ತೊಡಸ್ಕೊಳ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ನಿಮಗೆ ಹೆಚ್ಚಿನ ಹೊರೆ ಆಗ್ತಾ ಇದೆ. ಇನ್ನು ನಮ್ಮ ಸ್ಟೂಡೆಂಟ್ಸ್, ನಿಮಗೆ ಏಕಾಗ್ರತೆ ಬಹಳ ಇಂಪಾರ್ಟೆಂಟ್. ಸೊ ನೀವು ಪರೀಕ್ಷೆಗೆ ಭಯ ಪಡ್ತಾ ಇದ್ದೀರಾ, ಭಯ ಪಡಬೇಡಿ. ಪರೀಕ್ಷೆ ಸಮಯದಲ್ಲಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಕುಜ ಇದ್ದೇ ಇರ್ತಾರೆ. ಸೊ ಧೈರ್ಯ ಬಂದೇ ಬರುತ್ತೆ. ಆದರೆ ಈಗ ಓದೋದ್ರ ಕಡೆ ಗಮನ ಕಡಿಮೆ ಆಗಿದೆ, ಓದಲೇಬೇಕು, ಪರೀಕ್ಷೆಗಳ ಹತ್ರ ಆಗ್ತಾ ಇದೆ. ಸೊ ಆ ಕಡೆ ಗಮನ ಕೊಡಿ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರೋರಿಗೆ ಕುಜ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ. ಜೊತೆಗೆ 6ನೇ ಮನೆಗೆ ಶನಿ ಮಹಾತ್ಮರ ದೃಷ್ಟಿ ಇರೋದ್ರಿಂದ ನಿಮ್ಮ ಕಾಂಪಿಟೇಟರ್ಗಳ ವಿರುದ್ಧ ನೀವು ಜಯ ಸಾಧಿಸ್ತೀರಾ. ಹಾಗಾಗಿ ನೀವು ಬರೀತಾ ಇರುವ ಎಕ್ಸಾಮ್ಗಳಲ್ಲಿ ನಿಮ್ಮ ಪರವಾಗಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರ್ಗೂ ಕೂಡ ತುಂಬ ಗುಡ್ ನ್ಯೂಸ್ ಇದೆ. ಈಗ ನಮ್ಮ ಅನ್ನದಾತರು, ರೈತರು, ಎಸ್, ರೈತರಿಗೆ ಖುಷಿ ಕೊಡುವಂತಹ ವಿಚಾರಗಳಿದೆಯಾ? ಕೃಷಿಯಲ್ಲಿ ಏನಾದರೂ ಒಳ್ಳೆಯ ವಿಚಾರಗಳನ್ನು ನೋಡ್ಬೋದಾ? ಡೆಫಿನೆಟ್ಲಿ ನೋಡ್ಬೋದು. ಯಾಕೆಂದರೆ 2ನೇ ಮನೆ ಕುಜ ಭೂಮಿಕಾರಕ. ನಿಮ್ಮ ಭೂಮಿಗೆ ಒಂದು ರೀತಿಯ ಹೆಚ್ಚಿನ ಬಲವನ್ನು ತುಂಬ್ತಾ ಇದ್ದಾರೆ. ಈಗ ಅದರ ಫಲವತ್ತತೆ ಹೆಚ್ಚುತ್ತಾ ಇದೆ. ನಿಮಗೆ ಇಳುವರಿಯನ್ನು ಕೂಡ ಜಾಸ್ತಿ ಬರಬಹುದು. ಎಸ್, ಕುಜ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಮಸಾಲ ಪದಾರ್ಥಗಳು ಅಥವಾ ಕೆಂಪು ಕಲ್ಲರಿನ ಹಣ್ಣುಗಳಾಗ್ಬೋದು, ತರಕಾರಿಗಳಾಗ್ಬೋದು, ಅಥವಾ ಬೇರೆ ಬೇರೆ ಥರದ ಪದಾರ್ಥಗಳಾಗಬಹುದು, ಆ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗ್ತಾ ಇದೆ. ಸೊ ದಲ್ಲಾಳಿಗಳಿಂದ ನಿಮಗೆ ಮೋಸ ಆಗ್ತಾ ಇಲ್ಲ, ಯಾಕೆಂದರೆ ನಿಮ್ಮ ಬುದ್ಧಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಹಾಗಾಗಿ ಮಾರ್ಕೆಟಲ್ಲೂ ಕೂಡ ನಿಮಗೆ ಒಳ್ಳೆಯ ಬೆಲೆ ಸಿಗ್ತಾ ಇದೆ. ಇನ್ನು ಯಂತ್ರೋಪಕರಣಗಳನ್ನ ತಗೋಬೇಕು, ಸಾಲ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ನಿಮಗೆ ಸರಿಯಾದ ಮಾರ್ಗದರ್ಶನದಲ್ಲಿ ಸಾಲ ಸಿಗ್ತಾ ಇದೆ. ಸೊ ಟ್ರ್ಯಾಕ್ಟರು, ಟಿಲ್ಲರ್ಸ್ಗಳು ಈ ಥರದ್ದು ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಸಾಲ ಸಿಗ್ತಾ ಇದೆ. ಗೌರ್ಮೆಂಟ್ ಕಡೆಯಿಂದನೂ ಕೂಡ ಸಬ್ಸಿಡಿ ಸಿಗೋದು ಕಾಣಿಸ್ತಾ ಇದೆ. ಸೊ ನೀರಿನ ಸಮಸ್ಯೆ ಎದುರಾಗ್ಬೋದು. ಯಾಕೆಂದರೆ ಶನಿ ಮಹಾತ್ಮರು 4ನೇ ಮನೆ ಅಂದರೆ ಮೀನರಾಶಿ ಜಲತತ್ವದಲ್ಲಿ ಕೂತಿರೋದ್ರಿಂದ ಈ ನೀರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೃಷಿಯಲ್ಲಿ ಎದುರಾಗ್ಬೋದು. ಸೊ ಎಲ್ಲರಿಗೂ ಒಳ್ಳೆಯ ವಿಚಾರಗಳೇ ಕಾದಿವೆ, ಆದರೆ ಸ್ವಲ್ಪ ಎಚ್ಚರಿಕೆಗಳ ಅಗತ್ಯ. ಸ್ಪೆಷಲಿ ಆರೋಗ್ಯದಲ್ಲಿ ಹೆಚ್ಚಿನ ಕೇರ್ ಮಾಡಿ, ಅದರ ಜೊತೆಗೆ ಮಾತು ಇದರಲ್ಲಿ ಹಿಡಿತಾ ಇರಲಿ, ಕೋಪ ಕಡಿಮೆ ಮಾಡ್ಕೊಳ್ಳಿ. ದುಡುಕಿನ ಸ್ವಭಾವದಲ್ಲಿ ಕಂಟ್ರೋಲ್ ಇದ್ದರೆ ಡೆಫಿನೆಟ್ಲಿ ಫೆಬ್ರವರಿ ತಿಂಗಳು ನಿಮಗೆ ಒಂಥರ ಸ್ವರ್ಗನೇ. ಸೊ ನಿಮಗೆ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅನ್ನೋದು ನಮ್ಮ ಆಶಯ. ಫೆಬ್ರವರಿ ತಿಂಗಳು ನೀವು ಅಂದುಕೊಂಡದ್ದೆಲ್ಲವೂ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.